ರೆವರೆಂಡ್ ಫರ್ಡಿನೆಂಡ್ ಕಿಟೆಲ್ 1894ರಲ್ಲಿ ಪ್ರಥಮ ಕನ್ನಡ ಇಂಗ್ಲಿಷ್ ನಿಘಂಟನ್ನು ರಚಿಸಿದವರು. ಇವರನ್ನ ಈ ಸಂದರ್ಭದಲ್ಲಿ ನೆನೆಯಬೇಕಾಗಿದೆ, ಯಾಕೆಂದ್ರೆ ಇವತ್ತು ಅವರ ಹುಟ್ಟುಹಬ್ಬ. ಕನ್ನಡ ಇಂಗ್ಲಿಷ್ ನಿಘಂಟನ್ನು ತಯಾರಿಸಿಕೊಟ್ಟು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ ಪಾಶ್ಚಾತ್ಯ ವಿದ್ವಾಂಸ ರೆವರೆಂಡ್ ಫರ್ಡಿನೆಂಡ್ ಕಿಟೆಲ್ ಅವರು ಜರ್ಮನಿಯ ರೋಸ್ಟರ್ಹಾಫ್ನಲ್ಲಿ 7/4/1832ರಂದು ಜನಿಸಿದ್ದರು. ತಂದೆ ಗ್ರಾಡ್ಫ್ರಿಡ್, ತಾಯಿ ಹೆಲೆನ್. ಹುಟ್ಟೂರಿನಲ್ಲಿ ಮತ್ತು ಸ್ವಿಟ್ಜರ್ಲೆಂಡಿನಲ್ಲಿ ಉನ್ನತ ವ್ಯಾಸಂಗ ಮುಗಿಸಿ ಪಾದ್ರಿಯಾಗಿ ಭಾರತಕ್ಕೆ ಬಂದು ಧಾರವಾಡದಲ್ಲಿ ನೆಲೆಸಿದರು. ನಂತರ ಹಲವೆಡೆ ಪಾದ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅಪಾರ ಪರಿಶ್ರಮದಿಂದ 1894ರಲ್ಲಿ ಪ್ರಕಟಿಸಿದ ಅವರ ಕನ್ನಡ ಇಂಗ್ಲಿಷ್ ನಿಘಂಟಿನಲ್ಲಿ 70,000 ಕನ್ನಡ ಶಬ್ದಗಳಿದ್ದವು. ಗಮನಿಸಿ, 70,000 ಕನ್ನಡ ಶಬ್ದಗಳು. ಈ ಪದಕೋಶದಲ್ಲಿ 4,168 ಪ್ರಚಲಿತವಿದ್ದ ಗಾದೆಗಳನ್ನು ಶಬ್ದ ಪ್ರಯೋಗಾರ್ಥವಾಗಿ ನೀಡಲಾಗಿದ್ದು, ಇದು ಇಂದಿಗೂ ಕನ್ನಡ ಭಾಷೆಯಲ್ಲಿ ಪ್ರಮಾಣಭೂತವಾದ ನಿಘಂಟಾಗಿದ್ದು, ಇಷ್ಟು ಖಚಿತವೂ ಶಾಸ್ತ್ರೀಯವೂ ಆದ ನಿಘಂಟು ಭಾರತದ ಇತರ ದೇಶೀಯ ಭಾಷೆಯಲ್ಲಿ ಪ್ರಕಟವಾಗಿಲ್ಲವೆಂದು ಬಲ್ಲವರ ಮಾತು. ನೀವಲ್ಲಿ ನೋಡ್ಬೋದು ನಮ್ಮ ಡಿಕ್ಷನರಿಯನ್ನ. ದ್ರಾವಿಡ ಭಾಷೆಗಳಿಂದ ಸಂಸ್ಕೃತಕ್ಕೆ ಹೋಗಿರಬಹುದಾದ ಸುಮಾರು 420 ಪದಗಳ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಇಷ್ಟೇ ಅಲ್ಲದೆ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು 9 ಹಸ್ತಪ್ರತಿಗಳ ಆಧಾರದಿಂದ ಸಂಪಾದಿಸಿ ವಿದ್ವತ್ಪೂರ್ಣ ಮುನ್ನುಡಿಯೊಡನೆ ಮತ್ತು ನಾಗವರ್ಮನ ಛಂದೋಂಬುದಿಯನ್ನು ಇದೇ ರೀತಿ ಶಾಸ್ತ್ರೀಯವಾಗಿ ಪ್ರಕಟಿಸಿದ್ದಾರೆ. ಇವರು ಸಂಪಾದಿಸಿದ ಇನ್ನೊಂದು ಮಹತ್ವಪೂರ್ವ ಗ್ರಂಥ ಪಂಚತಂತ್ರ. ಕಿಟೆಲ್ ಅವರು ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಕನ್ನಡ ಇಂಗ್ಲಿಷ್ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಕೊನೆಯ ಕೃತಿ ಕನ್ನಡ ವ್ಯಾಕರಣದ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್. ಇದು ಪ್ರಕಟವಾದದ್ದು ಡಿಸೆಂಬರ್ 18ರಂದು. ಈ ಸಾರ್ಥಕ್ಯ ಭಾವ ಅನುಭವಿಸುತ್ತಲೇ ಮರುದಿನವೇ ಅಂದರೆ 19/12/1903ರಂದು ಕಿಟೆಲ್ ಇಹಲೋಕ ತ್ಯಜಿಸಿದರು. ಕನ್ನಡಕ್ಕೆ ಪ್ರಪ್ರಥಮ ನಿಘಂಟನ್ನು ನೀಡಿದ ಇವರನ್ನು ಕನ್ನಡ ನಾಡು ಎಂದಿಗೂ ಮರೆಯುವಂತಿಲ್ಲ. ಹಾಗೆ ನೀವು ನೋಡ್ಬೋದು, ಬಾಸೆಲ್ ಮಿಷನ್ ಸಂಸ್ಥೆಯಿಂದ 1852ರಲ್ಲಿ ಕರ್ನಾಟಕಕ್ಕೆ ಬಂದರು. ಅವರು ಹಳೆಗನ್ನಡ ಕೃತಿಗಳನ್ನು ಶಾಸ್ತ್ರ ಶುದ್ಧವಾಗಿ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಯೇಸು ಕ್ರಿಸ್ತನನ್ನು ಕುರಿತು ಕನ್ನಡದಲ್ಲಿ ಅಪೂರ್ವವಾದ ಖಂಡಕಾವ್ಯವನ್ನು ರಚಿಸಿದ್ದಾರೆ. ಬೃಹತ್ ಪ್ರಮಾಣದ ಕನ್ನಡ ಇಂಗ್ಲಿಷ್ ನಿಘಂಟನ್ನು 1894ರಲ್ಲಿ ರಚಿಸಿದ್ದು, ಈ ಮೇರುಕೃತಿಗಾಗಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿತು. ಕನ್ನಡಕ್ಕೆ ಕಿಟೆಲ್ ಕೋಶವು ಒಂದು ಶಾಶ್ವತ ಕೊಡುಗೆ. ನೀವು ಇಲ್ಲಿ ಬಂದು ನೋಡ್ಬೋದು, ಮೇಯೋ ಹಾಲ್ ಹತ್ರ ಕಿಟೆಲ್ ಸ್ಟ್ಯಾಚ್ಯೂ ಇದೆ, ಕಿಟೆಲ್ ಮೂರ್ತಿ ಇದೆ. ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ, ಓದ್ಕೋಬೋದು. ಗೊತ್ತಾಗಿಲ್ಲ ಅಂದರೆ ರೇಣುಕಾ ವೈಕುಂಠಯ್ಯ ಅವರಿಗೆ ಕರೆ ಮಾಡ್ಬೋದು, ಎಲ್ಲ ವಿವರವಾಗಿ ಅವರು ಹೇಳ್ತಾರೆ. ನಮಸ್ಕಾರ.